ಮತ್ತೊಂದು ಆ, ಕತೆ ಒಂದು ಸರಣಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಆ, ಸಮಸ್ತ ಕರ್ನಾಟಕದ ಬಂಧುಗಳಿಗೆ, ಸ್ನೇಹಿತರಿಗೆ, ಭಗಿನಿಯರಿಗೆ ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಾನು ಒಂದು ಒಬ್ಬ ವರ್ಜರ್ ಅಂದರೆ ಚರ್ಚ್ನಲ್ಲಿ ಗಂಟೆ ಹೊಡಿತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ಏನೂ ಗೊತ್ತಿರೋದಿಲ್ಲ, ಏನೂ ಕೆಲಸ ಗೊತ್ತಿರೋದಿಲ್ಲ, ಏನು ಮಾಡೋಕ್ಕೆ ಬರ್ತಾ ಇರೋದಿಲ್ಲ. ಅವನು ಬರೀ ಗಂಟೆ ಹೊಡೆಯೋದು, ಯಾವ ಸಮಯಕ್ಕೆ ಗಂಟೆ ಹೊಡಿಬೇಕು ಆ ಸಮಯಕ್ಕೆ ಹೋಗೋದು, ಗಂಟೆ ಹೊಡೆಯೋದು ಮತ್ತು ಬಂದು ಕೂತ್ಕೊಳ್ತಕ್ಕಂಥದ್ದು ಈ ರೀತಿ ಕೆಲಸ ಇಟ್ಕೊಂಡು ಒಂದಷ್ಟು ವರ್ಷಗಳಾದ ಮೇಲೆ ಅಲ್ಲಿ ಪಾದ್ರಿ ಬದಲಾಗ್ತಾರೆ. ಬದಲಾದಂತಹ ಪಾದ್ರಿ ಅವನನ್ನು ಕರೆದುಬಿಟ್ಟು, ನೋಡಪ್ಪ, ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ, ನನಗೆ ಆ ಒಂದು ಕೆಲಸಕ್ಕೆ ಬೇರೆಯವ್ರನ್ನ ನೇಮಕ ಮಾಡಿದ್ದೇನೆ, ಅಥವಾ ಒಂದು ಟೆಕ್ನಾಲಜಿ ಇದೆ, ಅದನ್ನು ಮುಖಾಂತರವಾಗಿ ನಾನು ಅದನ್ನು ಮಾಡ್ಕೊಳ್ತೇನೆ, ನಿನ್ನ ಅವಶ್ಯಕತೆ ಇರೋದಿಲ್ಲ, ನೀನಿನ್ನು ನಾಳೆಯಿಂದ ಬೇರೆ ಕೆಲಸ ಹುಡುಕೋ ಅಂದೆ. ಆಗ ಆ ವ್ಯಕ್ತಿಗೆ ಆಕಾಶವೇ ಕಳಚಿ ಬಿದ್ದಂಗೆ ಆಗುತ್ತೆ. ಯಾಕೆ ಅಂತಂದರೆ ಅವನಿಗೆ ಈ ಒಂದು ಗಂಟೆ ಹೊಡೆಯೋದನ್ನು ಬಿಟ್ಟು ಬೇರೇನೂ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾರೆ ಅವನು ಅಲ್ಲೇ ಒಂದು ಆ ಚರ್ಚಿನ ಮುಂದೆ ಇರತಕ್ಕಂತಹ ಒಂದು ಬೀದಿಯಲ್ಲಿ, ರಸ್ತೆಯಲ್ಲಿ ಒಂದು ಕೂತ್ಕೊಂಡು ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಸುಮಾರು ಹೊತ್ತು ಯೋಚನೆ ಮಾಡಿದ ಮೇಲೆ ಅವನು ಒಂದು ಸಿಗರೇಟನ್ನು ಸೇದಬೇಕು ಅಂತ ಅಂದ್ಕೊಳ್ತಾನೆ. ಆ ಒಂದು ರಸ್ತೆಯಲ್ಲಿ ಎಲ್ಲಿ ಹುಡುಕಿದ್ರೂ ಕೂಡ ಒಂದು ಸಿಗರೇಟಿನ ಅಂಗಡಿಯೂ ಕೂಡ ಕಾಣಿಸೋದಿಲ್ಲ. ಆಗ ಅವನು ಯೋಚನೆ ಮಾಡ್ತಾನೆ, ನಾನು ಯಾಕೆ ಇಲ್ಲಿ ಒಂದು ಸಿಗರೇಟ್ನ ಅಂಗಡಿ ಇಡಬಾರ್ದು ಅಂಥೇಳಿ ಒಂದು ಸಿಗರೇಟ್ನ ಅಂಗಡಿ ಇಡ್ತಾನೆ. ಸಿಗರೇಟ್ನ ಅಂಗಡಿ ಇಟ್ಟ ಮೇಲೆ ಆ ಒಂದು ಸಿಗರೇಟ್ನ ಅಂಗಡಿಯಲ್ಲಿ ಸಾಕಷ್ಟು ವರಮಾನ ಬರುತ್ತೆ. ಆ ವರಮಾನ ಬಂದ ಮೇಲೆ ಅವನೇನು ಮಾಡ್ತಾನೆ, ನಾನು ಇಲ್ಲದೇ ಇದ್ದರೂ ಕೂಡ ಅಲ್ಲಿ ಒಬ್ಬ ಹುಡುಗನ ನೇಮಕ ಮಾಡಿ ನಾನು ದುಡ್ಡನ್ನು ಮಾಡ್ಬೋದು ಅಂತ ಅನಿಸುತ್ತೆ, ನೇಮಕ ಮಾಡ್ತಾನೆ. ಪಕ್ಕದ ಬೀದಿಯಲ್ಲಿ ಹಂಗೆ ಮಾಡ್ಬೋದು ಅನಿಸುತ್ತೆ, ಪಕ್ಕದ ಬೀದಿಯಲ್ಲಿ ಮಾಡ್ತಾನೆ. ಹೀಗೆ ಬೇರೆ ಬೇರೆ ಕಡೆ ಫ್ರಾಂಚೈಸಿಗಳನ್ನು ಮಾಡ್ತಾನೆ. ಇದೇ ರೀತಿಯಲ್ಲಿ ಅವನು ಆ ಒಂದು ಬಿಸ್ನೆಸ್ಸನ್ನು ಶುರು ಮಾಡಿ ಮಹಾ ದೊಡ್ಡ ಕೋಟ್ಯಾಧಿಪತಿ ಆಗೋಗ್ಬಿಡ್ತಾನೆ. ಮಿಲಿಯನಿಯರ್ ಅಂದರೆ ನಮ್ಮಲ್ಲಿ ಈಗ ಕೋಟ್ಯಾಧಿಪತಿ ಅಂತ ಹೇಳ್ತೇವೆ, ಆ ಒಂದು ಬ್ರಿಟನ್ನಿನಲ್ಲಿ ಮಿಲಿಯನಿಯರ್ ಅಂದರೆ ಅವನಂತಹ ಒಬ್ಬ ಶ್ರೀಮಂತ ವ್ಯಕ್ತಿ ಅಂತ ಹೇಳಿ. ಹಾಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಮಗೆ ತುಂಬ ಹತಾಶನಾಗ್ತಕ್ಕಂಥ ಸಂದರ್ಭ ಬಂದಾಗಲೂ ಕೂಡ ಒಂದು ಹೊಸ ದಾರಿ ನಮ್ಮನ್ನು ಒಂದು ಇನ್ನೊಂದು ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಆದರೆ ಆ ಸಂದರ್ಭದಲ್ಲಿ ನಾವು ತಾಳ್ಮೆಯಿಂದ ಯೋಚನೆ ಮಾಡಬೇಕಾಗತ್ತೆ, ಮತ್ತು ಈ ಸಂದರ್ಭದಲ್ಲಿ ಹೇಗೆ ನಾನು ಹೊರಡ ಬರಬೇಕು ಅನ್ನೋದನ್ನು ಆಲೋಚನೆ ಮಾಡೋದು ಖಂಡಿತ ನಮಗೆ ಒಂದು